ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇದು ಬಂದು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದನೇ ಶುರು ಮಾಡೋಣ ಬನ್ನಿ. ಆ್ಯಕ್ಚುಲಿ ಈ ವಿಡಿಯೋ ಶೂಟ್ ಮಾಡಿರೋದು ಬಂದು ಸ್ಯಾಟರ್ಡೆ ಸಂಡೇ ನಮಗೆ ಅದು ವರ್ಕ್ಗೆ ಲೀವ್ ಇತ್ತಲ್ವ ಅವತ್ತಿನ ದಿನದ್ದು. ಸೊ ಒಂದು ವಾರದಿಂದ ಬಟ್ಟೆಯನ್ನು ವಾಶ್ ಮಾಡಿರಲಿಲ್ಲ, ಸೊ ಅದೆಲ್ಲ ಹಂಗೆ ಇತ್ತು. ಸೊ ಅದನ್ನ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ನಾನು ನಮ್ಮ ಮನೆಯವರು ನನ್ನ ಮಗಳು 3 ಜನನೂ ಬಿಡ್ದಿಗೆ ಹೋದ್ವಿ. ಇವಾಗ ಬಿಡ್ದಿ ನಿಯರ್ ಇರೋದ್ರಿಂದ ತಕ್ಷಣಕ್ಕೆ ನಮ್ಗೆ ಏನೇ ಬೇಕಾದ್ರೂ ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ಇಲ್ಲಿ ನಾವು ಬಂದಿದ್ದೆ ಬಿಡ್ದಿ ಮಂಜುನಾಥ ಟ್ರೇಡರ್ಸ್ಗೆ. ಆ್ಯಕ್ಚುಲಿ ನಾನು ಎಣ್ಣೆನು ಮತ್ತು ಅಂದರೆ ಕುಕ್ಕಿಂಗ್ ಆಯಿಲ್ ಮತ್ತು ಸಕ್ಕರೆ ಸ್ವಲ್ಪ ಇತ್ತು, ಖಾಲಿ ಆಗಿಬಿಟ್ಟಿದ್ದು. ಓಕೆನಾ? ನಮ್ಮ ಮನೆಯವ್ರು ಏನೋ ಧಾರವಾಡ ಪೇಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅಂತ ಬಂದರು. ಬಟ್ ತಗೊಂಡ್ರು ಅಷ್ಟೇ ಐಟಮ್ಸು. ಬಟ್ ಮನೆಗೆ ಹೋದ್ಮೇಲೆ ಏನೂ ಮಾಡಲಿಲ್ಲ. ಅಯ್ಯೋ ಯಾರು ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನಾದರು. ಸೊ ನೆಕ್ಸ್ಟ್ ನಾವು ಬಂದಿದ್ದೆ ಸ್ವಲ್ಪ ವೆಜಿಟೇಬಲ್ಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಅಂದರೆ ಸಾಂಬಾರು ಏನಾದರೂ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿನ ತೊಗೊಂಡೆ. ಬೆಂಡೆಕಾಯಿ ಸಾಂಬಾರು ಮಾಡೋಣ, ಬೆಳಗ್ಗೆಗೂ ಆಗುತ್ತೆ ಡ್ಯೂಟಿಗೆ ಅಂತ. ಮತ್ತು ಇಲ್ಲಿ ಬಂದು ಕುಂಬಳಕಾಯಿ ಮತ್ತು ನನ್ನ ಮಗಳು ಬಜ್ಜಿ ಕೇಳ್ತಾ ಇದ್ಲು. ಓಕೆನಾ? ಸೊ ಅವಳಿಗೊಂದು 2 ಬಜ್ಜಿ ತೊಗೊಂಡು ಕುಂಬಳಕಾಯಿ ಮತ್ತು ಸೌತೆಕಾಯಿನ ತೊಗೊಂಡು ಬಂದ್ವಿ. ನೆಕ್ಸ್ಟು ಮನೆಗೆ ಬಂದಮೇಲೆ ಲೇಟ್ ಆಗಿಬಿಟ್ಟಿತ್ತು. ಓಕೆನಾ? ಸೊ ಅದಕ್ಕೋಸ್ಕರ ಬೇಗ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬೆಂಡೆಕಾಯಿನೆಲ್ಲ ಹೆಚ್ಚಿಟ್ಕೊಂಡು, ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ ಬೆಂಡೆಕಾಯಿ ಸಾರು ಹೇಗೆ ಮಾಡೋದು ಅಂತ. ಸೊ ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿನೆಲ್ಲ ತೊಳೆದು ಒರೆಸ್ಕೊಂಡು ನಾನು ಬೆಂಡೆಕಾಯಿನ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಕೊತಿದ್ದೆ. ನೆಕ್ಸ್ಟು ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ 3 ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವೇನು ಮಸಾಲಾನ ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅದನ್ನು ಚಾಕ್ಬಿಟ್ಟು ಅದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕ್ಬಿಟ್ಟು ಮಸಾಲೆಗೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಕುದಿ ಬರೋ ಗಂಟೆ ಚೆನ್ನಾಗಿ, ಅಂದರೆ ಮಸಾಲೆ ಅದ್ರದ್ದು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಅದಕ್ಕೆ ನಾವೇನು ಮಿಕ್ಸಿ ಜಾರಲ್ಲಿ ನೀರು ಇರುತ್ತೆ ಅದನ್ನೆಲ್ಲ ತೊಳೆದು ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ನಾವು ಬೆಂಡೆಕಾಯಿ ಲಾಸ್ಟಲ್ಲಿ ಇನ್ನೊಂದು 5 ನಿಮಿಷ ಇರುತ್ತೆ ಇಳುಕುವಾಗ ಅಂತ ಹೇಳ್ದಂಗೆ ನಾವು ಬೆಂಡೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಸಾಂಬಾರಿಗೆ ಹಾಕಿ ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ಆಗುತ್ತೆ. ಇದನ್ನೇನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಅದನ್ನೇ ನಾನು ಹೇಳೋ ನೆಸೆಸಿಟಿ ಇಲ್ಲ. ಬಟ್ ಆದರೂ ನಾನು ಹೇಗೆ ಮಾಡಿದೆ ಅನ್ನೋದೊಂದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಮತ್ತು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೆ, ಆಲ್ಮೋಸ್ಟ್ ಎಲ್ಲರೂ ಏನು ಹಾಕ್ತೀರಾ, ಸಾಂಬಾರು ಪುಡಿ, ಸುಟ್ಟಿರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ ಅಷ್ಟೇ, ಬೇರೆ ಏನೂ ಹಾಕ್ಕೊಂಡಿರಲಿಲ್ಲ. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಊಟ ಮಾಡ್ಕೊಂಬಿಡೋಣ. ಬೆಳಗ್ಗೆ ಹೆಂಗಿದ್ರು ಡ್ಯೂಟಿಗೆ ಹೋಗಬೇಕು, 2 ದಿನ ರಜೆ ಆಗೋಯ್ತು ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ನನ್ನ ಮಗಳಿಗೆ ತುಂಬ ದಿನ ಆಗಿತ್ತು ಅವಳ ಮನೇಲಿ ಹಾಲು ಕೊಟ್ಟು, ಏಕೆಂದರೆ ವರ್ಕ್ಗೆ ಹೋಗ್ತೀವಲ್ಲ ಅಲ್ಲೇ ಕೊಡ್ತೀವಲ್ಲ, ಅದಕ್ಕೋಸ್ಕರ ಇವಾಗ ಹಾಲನ್ನ ಕಮ್ಮಿ ಮಾಡಿದ್ದೀನಿ ಅವಳಿಗೆ ನಾನು. ನೆಕ್ಸ್ಟ್ ಬಂದು ಈ ಮೂವಿನ ಹಾಕಿದ್ರು. ಓಕೆನಾ? ಆ್ಯಕ್ಚುಲಿ ಈ ಮೂವಿನ ಎಷ್ಟು ಸಲ ನೋಡಿದ್ರೂ ಬೇಜಾರಾಗೋದಿಲ್ಲ. ನಿಮಗೂ ಏನಾದರೂ ಈ ಮೂವಿ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾನು ಬಂದು ಡೇ ಬಾಸ್ ಫ್ಯಾನ್. ಓಕೆನಾ? ಬಟ್ ಆದ್ರೂ ನನಗೆ ಎಲ್ಲರೂ ಮೂವಿ, ಯಾವ ಮೂವಿ ಇಷ್ಟ, ಎಲ್ಲರೂ ಮೂವಿನೂ ಇಷ್ಟ ಆಗುತ್ತೆ ನನಗೆ. ಇದು ಕಿರಾತಕ ಮೂವಿ ಬಂದು ಅಂದರೆ ಯಶ್ ಅವ್ರು ಮಾಡಿರೋದು ಕಿರಾತಕ ಮೂವಿ. ಎಷ್ಟು ಸಲ ನೋಡಿದ್ರೂ ಬೇಜಾರಾಗೋದಿಲ್ಲ ಅಂತಲೇ ಹೇಳ್ಬೋದು. ಶುಕ್ರವಾರ ತಾನೇ ನಿಂಗೆ ನನ್ಗೆ ಆಡೋದು ಹೇಳಿದ್ದು. ನಿಮ್ಮ ಮದ್ವೆಗಡೆ ತಗೊಂಡು ಹೋದೆ ಅಂತಂದ್ರ ಖಂಡಿತ ನಿಮ್ ಬರ್ಕೆ ಕೊಟ್ಟಿತ್ತು, ಅದಕ್ಕೆ ನಾಟಕ ಅಂದೆ. ಬರದೇ ಹೋಗಿದ್ರೆ ನೆಕ್ಸ್ಟ್ ಇಲ್ಲಿ ಬಜ್ಜಿ ತಂದಿದ್ವಾ, ಅದು ಆರೋಗ್ಬಿಡುತ್ತೆ ಅಂದ್ಬಿಟ್ಟು ತಿನ್ಕೊಳ್ಳೋಣ ಅಂದ್ಬಿಟ್ಟು ತಿನ್ಕೋತಿದ್ವಿ. ನೆಕ್ಸ್ಟು ಮನೆಗೆ ನಾವು ಏನೇನು ಐಟಮ್ಸ್ ತಂದ್ವಿ ಅವತ್ತು ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊತಿದ್ದೆ. ನಾನು ನಿಮ್ಗೆ ಹೇಳ್ದಂಗೆ ಸೌತೆಕಾಯಿ, ನನ್ನ ಮಗಳಿಗೆ ಸ್ವಲ್ಪ ನೆಗಡಿ ಆಗಿಬಿಟ್ಟಿದ್ನ, ಅವಳಿಗೆ ಸೌತೆಕಾಯಿ ತೊಗೊಂಡಿದ್ದೆ. ನೆಕ್ಸ್ಟು ನಮ್ಮ ಮನೆಯವ್ರು ಅದೇ ಹೇಳಿದ್ನಲ್ಲ ನಿಮಗೆ ಧಾರವಾಡ ಪೇಡ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಅದು ಹಾಲು ಹೊಡ್ಕೊಬೇಕಲ್ಲ ಅದಕ್ಕೋಸ್ಕರ ಒಂದು ನಿಂಬೆಹಣ್ಣು ಮತ್ತು ಕುಂಬಳಕಾಯಿ. ಆ್ಯಕ್ಚುಲಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ತೊಗೊಂಡೆ. 1-2 ದಿನ ಹಂಗೆ ಮಡಗಿದ್ದೀನಿ, ಅದು ಮಾಡಲೇ ಇಲ್ಲ. ಇವತ್ತು ಮಾಡಬೇಕು. ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಅವತ್ತಿನ ದಿನದ್ದು ನಾನು ಮಾಡಬೇಕು ಅಂತ ನಿಮ್ಗೆ ಹೇಳ್ತಾ ಇರೋದು. ನೆಕ್ಸ್ಟು ಅಲ್ಲಿ ಕುಕ್ಕಿಂಗ್ ಆಯಿಲ್ ತೊಗೊಂಡೆ. ಓಕೆನಾ? ಕುಕ್ಕಿಂಗ್ ಆಯಿಲು ಮತ್ತು ಸಕ್ಕರೆ ಮತ್ತು ಇದನ್ನೆಲ್ಲ ತೊಗೊಂಡು ಬಂದ್ವಿ ಮನೆಗೆ. ಬಟ್ ನಮ್ಮ ಮನೆಯವರು ಅದೇನೋ ಪೇಡ ಮಾಡ್ತೀನಿ ಅಂದವ್ರು ಮಾಡಲೇ ಇಲ್ಲ. ನೆಕ್ಸ್ಟು ಸಾಂಬಾರಿಗೆ ಬೆಂಡೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೂ ಮನೆಗೆ ಐಟಮ್ಸ್ನ ತೊಗೊಂಡು ಬಂದೆ. ಒಂದ್ಸಲ ಲಾಸ್ಟಲ್ಲಿ ಏನೇನು ತೊಗೊಂಡೆ ಅನ್ನೋದನ್ನ ನಿಮಗೆ ಅಟ್ಯಾಚ್ ಮಾಡಿಬಿಡ್ತೀನಿ. ಓಕೆನಾ?
ಇಷ್ಟೂ ಮನೆಗೆ ಸಾಮಾನು ತಗೊಂಡು ಬಂದ್ವಿ. ಆ್ಯಕ್ಚುಲಿ ಮನೆಗೆ ದಿನಸಿ ಸಾಮಾನು ತರೋದು ಇನ್ನೂ ಇದೆ, ಬಟ್ ಹೋಗಿಲ್ಲ. ಅದಕ್ಕೆ ಇದು ಸದ್ಯಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ತಂದಿರೋದು. ಕುಂಬಳಕಾಯಿ ಬಂದು KG 30 ರುಪೀಸೋ 25 ರುಪೀಸ್ ಏನೋ ಇದೆ. ಬಟ್ ರೈತರು ಬೆಳೆದು ತಂದು ಮಾರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಕ್ಚುಲಿ ನನಗೆ ಕುಂಬಳಕಾಯಿ ಅಂದರೆ ತುಂಬಾ ಇಷ್ಟ. ನನ್ನ ಮಗಳು ಪ್ರೆಗ್ನೆಂಟಲ್ಲಂತೂ ಬರೀ ಕುಂಬಳಕಾಯಿನೇ ತಿಂದಿದ್ದೀನಿ ಅಂತಲೇ, ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿನೇ ತಿಂದಿದ್ದೀನಿ ಅಂತಲೇ ಹೇಳ್ಬೋದು. ಈಗಲೂ ಅಷ್ಟೇ ನನಗೆ ಕುಂಬಳಕಾಯಿ ಪಲ್ಯ ರೊಟ್ಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮಾತ್ರ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಹೋಗಿದ್ದೆ ನಮ್ಮ ಅಮ್ಮನ ಮನೆಗೆ. ಆ್ಯಕ್ಚುಲಿ ನಮ್ಗೆ ಸ್ವಲ್ಪ ವರ್ಕ್ ಇತ್ತಲ್ಲಿ, ಓಕೆನಾ. ಸೊ ಅದಕ್ಕೋಸ್ಕರ ಹೆಂಗಿದ್ರು ಲೀವ್ ಇತ್ತಲ್ಲ ಅಂತ ಹೇಳಿಬಿಟ್ಟು ಹೋದ್ವಿ. ಬಟ್ ಭಾನುವಾರ ಹೆವಿ ಟ್ರಾಫಿಕ್ಕು. ಎಷ್ಟೊತ್ತಲ್ಲ ಅವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗ ನೋಡಿದ್ರು ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಫೈನಲಿ ನಾವು ಬಂದಿದ್ವಿ ನಮ್ಮ ಮನೆ ಹತ್ರ. ಇಬ್ಬರು ಅಂದರೆ ನಮ್ಮಮ್ಮ ನನ್ನ ತಂಗಿ ಇಬ್ಬರೂ ಬಾಗ್ಲು ಹಾಕ್ಕೊಂಡು ಮಲ್ಕೊಂಡಿದ್ರು. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಯ್ಯ ಅವಳು ಎಲ್ಲೋದ್ರೂ ಇಡೀ ಮಾಡೋದನ್ನೇ ಯಾಕಮ್ಮಿ ಹ್ಞೂ ನನಗೋಸಿ ಕೊಡು ಗೊಂಬೆನ ಎತ್ಕೊಳ ನನ್ನ ದಿಸನ್ಗೆ ಎತ್ಕೋತೀನಿ ಕೊಡಪ್ಪ. ಮಗಳೊಳೆ ಅಪರೂಪಕ್ಕೆ ಗೊತ್ತಾರಲ್ಲ ಅಂತ ಕುಂಡ್ರಸ್ಕೊ. ಕುತ್ಕೊ ನೀನು ಕುತ್ಕೋಯ. ಪಾಪ ಅಲ್ಲ ಅವಳ ಅಕ್ಕ ಅಕ್ಕ ಏನು ಮಾಡ್ತಾ ಇದ್ದೀರಿ? ನಮ್ಮ ಮಮ್ಮಿ ವೀಡಿಯೋ ಮಾಡ್ಕೊಡ್ಬೇಕಾದ್ರೆ ಮಾತ್ರ ನೋಡ್ತಾರೆ, ಯಾವಾಗಲೂ ಎಲ್ಲೋದ್ರೂ ವೀಡಿಯೋ ಮಾಡ್ತಾ ಇರ್ತಾಳೆ ಅಂತಾರೆ. ಬಟ್ ಅವ್ರಿಗೆ ಆ ವೀಡಿಯೋದಿಂದ ಏನು ಯೂಸ್ಫುಲ್ಲು ಅಂತ ಅವ್ರಿಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ಸುಮ್ಮನೆ ಎಂತಕ್ಕೂ ಮಾಡ್ಕೋತಾಳೆ, ಸುಮ್ಮನೆ ಮಾಡ್ತಾಳೆ ಅಂತ ಅವ್ರ ಮೈಂಡ್ಸೆಟ್ಟು. ಬಟ್ ನಮಗಿರೋ ಒಂದು ಇಂಟೆನ್ಷನ್ನೇ ಬೇರೆ. ನೆಕ್ಸ್ಟಲ್ಲಿ ಕಡಲೆಕಾಯಿ ತಿನ್ಕೊಂಡು ನನ್ನ ಮಗಳಿಗೆ ಸೈಕಲ್ ತುಳಿಸೋಣ ಅಂತ ಹೇಳಿಬಿಟ್ಟು ಸೈಕಲ್ ತುಳಿಸ್ತಿದ್ದೆ ಅವಳಿಗೆ. ಏಯ್ ಕೊಡಪ್ಪ ಮುಟ್ಕೊಡು. ನೀನು ಕೊಡು ಅಕ್ಕನಿಗೆ ಕೊಡೆ. ಇದೊಂದೇ ಬರೋದು, ಇನ್ನೇನು ಬರಲ್ಲ ಅವಳಿಗೆ. ಬಾಲೆ ನೆಕ್ಸ್ಟ್ ಅಲ್ಲಿಂದ ಟೈಮ್ ಆಗಿಬಿಡುತ್ತೆ, ಟ್ರಾಫಿಕ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಹೊರಟ್ವಿ. ನೆಕ್ಸ್ಟ್ ಇಲ್ಲಿ ಬರ್ತಾ ಇರಬೇಕಾದ್ರೆ ನಮಗೆ ಫಲೂಡ ತಿನ್ನಬೇಕು ಅನಿಸ್ತು. ಓಕೆನಾ, ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಇದನ್ನು ತಿಂದೆ. ಸೊ ಅದಕ್ಕೋಸ್ಕರ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಆ್ಯಕ್ಚುಲಿ ಅವರು ನಮಗೆ ಗೊತ್ತಿರೋರೆ, ಓಕೆನಾ. ಸೊ ಅದಕ್ಕೋಸ್ಕರ ಫಲೂಡ ತಿನ್ನೋಣ ಅಂತ ಹೇಳಿಬಿಟ್ಟು ನಾವು ಕೂತ್ಕೊಂಡ್ವಿ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಐಸ್ ಕ್ರೀಮ್ಸ್ ಎಲ್ಲ. ಚೆನ್ನಾಗಿತ್ತಾ 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 ಬೇಡಂತೆ ಬೇಕಪ್ಪ ಏನಾರ ಇದೈತಿ ಅಮ್ಮ. ಎಷ್ಟಂತೆ ಕೇಳುವ. ಆ್ಯಕ್ಚುಲಿ ಒಂದು ಫಲೂಡ ಐಸ್ ಕ್ರೀಮ್ ಬಂದು 80 ರುಪೀಸ್, ಓಕೆನಾ. ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಖಾಲಿ ಆಗಿಬಿಟ್ಟಿತ್ತು. ಸೊ ನನ್ನ ಮಗಳು ಡ್ಯೂಟಿ ಮುಗಿಸ್ಕೊ ಬರ್ಬೇಕಾದ್ರೆ ಅವಳು ಏನಾದರೂ ಕೇಳ್ತಾ ಇರ್ತಾಳೆ ಬಸ್ಸಲ್ಲಿ ಕೂತ್ಕೊಂಡು. ಸೊ ಅದಕ್ಕೋಸ್ಕರ ಅವ್ಳಿಗೆ ಏನಾದರೂ ತಿಂಡಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಿಪ್ಸ್ ಅದೆಲ್ಲ ತಗೊಳ್ಳೋಣ ಅಂತ ಬಂದ್ವಿ. ಕೇಕ್ ಅದನ್ನೆಲ್ಲ ತೊಗೊಂಡ್ರೆ ಜಾಸ್ತಿ ತಿಂದಂಗೆ ಆಗುತ್ತೆ ಅವಳಿಗೆ ಅಂತ ಹೇಳ್ಬಿಟ್ಟು ಸ್ವೀಟ್ ಏನೂ ತೊಗೊಂಡಿಲ್ಲ. ನೆಕ್ಸ್ಟು ಮನೆಗೆ ಬಂದು ನೈಟು ಮೊಸೊಪ್ಪು ಮಾಡಿ ಮೊಟ್ಟೆ ಹಾಕಿದೆ. ನೆಕ್ಸ್ಟು ಬೆಳಗ್ಗೆ ಗೆದ್ದು ಕೆಲಸ ಏಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಬಂದರೆ ಇದಾಗಿತ್ತು ಇವತ್ತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಕೀಪ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.